ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಣ್ಣಾ ಅವರ ಮೇಲೆ ಇದೆಂಥ ಆರೋಪ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಉಗ್ರಪ್ಪನವರು ಒಂದು ಪ್ರಶ್ನೆಗೆ ತಂದು ನಿಲ್ಲಿಸಿದ್ರಿ ನೀವು. ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ನನ್ನ ಬೆಂಬಲ ಆಮೇಲೆ ಇರಲಿ, ಅದಕ್ಕೆ ಮೊದಲು ಅವ್ರು ಯಾವ ಥರ ಅದನ್ನು ಹೋರಾಟ ಮಾಡಿದ್ರ ಆ ರೀತಿ ಇದ್ದು ಅನ್ನೋದು ತಮ್ಮ ಪ್ರಶ್ನೆ. ಪ್ರತಾಪ್, ನೀವು ಎರಡು ಸೆಂಟೆನ್ಸ್ ಆ್ಯಡ್ ಮಾಡಿಬಿಡ್ತೇನೆ. ಪ್ರತಾಪ್, ಇವತ್ತು ಅಣ್ಣಾ ಹಜಾರೆಯವರು ಹೋರಾಟ ಮಾಡಿದೆ ಭ್ರಷ್ಟಾಚಾರದ ವಿರುದ್ಧ. ಅವರು ಮತ್ತು ಅವರ ಟೀಮಿನ ಸಹಪಾಠಿಗಳು ಒಂದು ಕಾನೂನನ್ನು ಮಾಡಬೇಕು ಅಂತ ಒತ್ತಾಯ ಪ್ರಮುಖವಾಗಿ ಮಾಡ್ತಾ ಇರೋದು ಬಿಟ್ಟರೆ, ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಅವರ ಜೊತೆಯಲ್ಲಿ ಇರತಕ್ಕಂಥ ಜಸ್ಟಿಸ್ ಸಂತೋಷ್ ಹೆಗಡೆಯವರು ವರದಿ ಕೊಟ್ಟು ಸುಮಾರು 20,000 ಕೋಟಿಯಷ್ಟು ರಾಜ್ಯಕ್ಕೆ ನಷ್ಟ ಆಗಿದೆ ಅಂತೇಳಿ ವರದಿ ಕೊಟ್ಟು 20 ದಿವಸ ಆಯಿತು. ಎಲ್ಲಾದರೂ ಅವರು ಅದರ ವಿರುದ್ಧ ಧ್ವನಿ ಎತ್ತಿದ್ದಾರಾ? ಯಾರು? ಅಣ್ಣಾ ಹಜಾರೆಯವರಾಗಲಿ, ಪ್ರಮುಖವಾಗಿ ಅಣ್ಣಾ ಹಜಾರೆಯವರು ಇದನ್ನು ಎದ್ದ ಇರೋದನ್ನು ನೋಡಿದ್ರೆ ಏನಂತ ಹೇಳಬೇಕು? ರೈಟ್, ನೀವು ಕರ್ನಾಟಕ ಅದ್ರ ಬಗ್ಗೆ ನಾನು ಎಲಾಬ್ರೇಟ್ ಮಾತಾಡ್ತೀನಿ. ಪ್ರತಾಪ್, ನಿಮ್ಮ ರಿಯಾಕ್ಷನ್ ಫಸ್ಟ್. ನಾನು ಇವರ ಎರಡು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ, ಬಟ್ ಇವ್ರು ನನ್ನನ್ನು ಅಲೋ ಮಾಡಬೇಕು. ನಾನು ಪ್ರಾರಂಭದಲ್ಲಿ ಹೇಳಿಬಿಡ್ತೇನೆ. ಇವರು ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಹೋರಾಟ ಮಾಡಿದ್ರು ಅಂತ ಕೇಳಿದ್ರು. ಇವರು ಯಾವ ಹೋರಾಟ ಮಾಡಿದ್ದಾರೆ ತೋರಿಸಿ ಅಂತ ಹೇಳಿದರು. ರಾಲೇಗಾಂವ್ ಸಿದ್ದಿನಲ್ಲಿ ಅಣ್ಣಾ ಹಜಾರೆ ವಾಪಸ್ ಬಂದಾದ ನಂತರ ಗ್ರಾಮ ಸ್ವರಾಜ್ ಕಲ್ಪನೆಯನ್ನು ಪ್ರಾಕ್ಟಿಕಲ್ ಆಗಿ ತಂದವರು ಅವರು. ಇವತ್ತು ರಾಲೇಗಾಂವ್ ಸಿದ್ದಿನಲ್ಲಿ ಜೆಂಡರ್ ಈಕ್ವಾಲಿಟಿ ಬಂದಿದೆ. SSLC ಫೇಲ್ ಆಗಿರೋವಂಥವರಿಗೆ ವೃತ್ತಿ ತರಬೇತಿನ ಕೊಡ್ತಾ ಇದ್ದಾರೆ. ಅಲ್ಲಿ ಕಳ್ಳಕಾಕರಿಲ್ಲ, ಭಿಕ್ಷುಕರಿಲ್ಲ. ಒಂದು ಸ್ವಸ್ಥ ಸಮಾಜನ ಕಟ್ಟೋವಂಥದ್ದು ಕೂಡ, ಈ ರೀತಿ ಒಂದು ಸೋಷಿಯಲ್ ರಿಫಾರ್ಮ್ ಮಾಡೋದು ಕೂಡ, ಇದು ಕೂಡ ಒಂದು ಹೋರಾಟನೇ ಅಲ್ವಾ? ಇದು ಭ್ರಷ್ಟಾಚಾರ ವಿರೋಧಿ ಹೋರಾಟ ಅಲ್ವಾ? ಒಳ್ಳೆ ಜನರನ್ನು ರೂಪಿಸುವಂಥದ್ದು ಹೋರಾಟ ಅಲ್ವಾ? ಇನ್ನು ಇವರು ಕರ್ನಾಟಕದ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲೂ ಇನ್ನೊಂದಿದೆ ಪ್ರತಾಪ್, RTI ವಿರುದ್ಧ ಹೋರಾಟ ಅಲ್ಲ. ಕೇಳಿ, ಇವ್ರು ಹೇಳ್ತಾರಲ್ಲ, RTI ಆ್ಯಕ್ಟು ಮಹಾರಾಷ್ಟ್ರದಲ್ಲಿ ಬರಲಿಕ್ಕೆ ಮೂಲ ಕಾರಣ ಯಾರು? ಇದೇ ಅಣ್ಣಾ ಹಜಾರೆ ಅವತ್ತು ಉಪವಾಸ ಮಾಡಿದ್ರು. ನಂತರ RR ಪಾಟೀಲ್ ಭ್ರಷ್ಟಾಚಾರದ ವಿರುದ್ಧ ಸಕ್ಸಸ್ಫುಲ್ ಆಗಿ ಒಂದು ಇದನ್ನು ಹೋರಾಟ ಮಾಡಿದ್ರು ಅವರು. ಇವರು ಇದನ್ನೆಲ್ಲ ಮರ್ತು ಬಿಡ್ತಾರೆ. ಮತ್ತೀಗ ಕರ್ನಾಟಕಕ್ಕೆ ಬನ್ನಿ. ಅಣ್ಣಾ ಹಜಾರೆ ಇವತ್ತು ನಮಗೆ ಒಂದು ಆ್ಯಂಟಿ ಕರಪ್ಷನ್ ಕ್ಯಾಂಪೇನರ್ ಆಗಿ ಕಾಣಿಸ್ತಾ ಇದ್ದಾರಲ್ಲ. ಅವ್ರ ಹಿಂದೆ ಸೋಷಿಯಲ್ ರಿಫಾರ್ಮರು ಆಗಿದ್ದರು. ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದಾರೆ ಹೊರತು ಯಾರೇ ವ್ಯಕ್ತಿಗತವಾಗಿ ಯಾರ್ದು ಹೆಸರು ತೊಗೊಂಡು ಹೋರಾಟ ಮಾಡ್ತಿಲ್ಲ. ಯಡಿಯೂರಪ್ಪನ ಬಗ್ಗೆನೂ ಅವ್ರು ಹೇಳ್ತಾ ಇಲ್ಲ, ಮನಮೋಹನ್ ಸಿಂಗ್ ಬಗ್ಗೆನೂ ಹೇಳ್ತಾ ಇಲ್ಲ, ರಾಜಾ ಬಗ್ಗೆನೂ ಹೇಳ್ತಾ ಇಲ್ಲ, ಶೀಲಾ ದೀಕ್ಷಿತ್ ಬಗ್ಗೆನೂ ಹೇಳ್ತಾ ಇಲ್ಲ, ಹರಿಯಾಣದ ಇವರ ಹೂಡಾ ಬಗ್ಗೆನೂ ಹೇಳ್ತಾ ಇಲ್ಲ, ತೀರ್ಕೊಂಡಿರುವಂಥ YSR ರಾಜಶೇಖರ ರೆಡ್ಡಿ ಬಗ್ಗೆನೂ ಹೇಳ್ತಾ ಇಲ್ಲ, ಆಂಧ್ರ ಪ್ರದೇಶದಲ್ಲಿ ಇವ್ರ ಸರ್ಕಾರ ಏನೇನು ಘನಕಾರ್ಯ ಮಾಡ್ತಾ ಇದೆಯಲ್ಲ ಅದ್ರ ಬಗ್ಗೆನೂ ಹೇಳ್ತಾ ಇಲ್ಲ. ಅವ್ರದ್ದು ಜಸ್ಟ್ ಅವರು ಭ್ರಷ್ಟಾಚಾರದನ್ನ ಖಂಡಿಸುವಂತಹ, ಭ್ರಷ್ಟಾಚಾರ ತೊಲಗಬೇಕು ಅಂತೇಳಿ ಅವರು ಒಂದು ಧ್ಯೇಯನ ಇಟ್ಕೊಂಡು ಹೋರಾಟ ಮಾಡ್ತಿರೋಂಥ ಅಷ್ಟೇ ವ್ಯಕ್ತಿ. ಮತ್ತು ಇವರು ಈ ಅಣ್ಣಾ ಹಜಾರೆ ಇವರು ಕರಪ್ಷನ್ ಮಾಡಿದ್ದಾರೆ, ಈ ರೀತಿ ಇದೆಲ್ಲ ಇವರ ಆರೋಪಗಳನ್ನ ಹೊರಡಿಸ್ತಾ ಇದ್ದಾರಲ್ಲ. ಇಲ್ಲೂ ಎರಡು ವಿಚಾರಗಳಿದೆ. ನೀವು ನೋಡಿ, ಆಚಾರ್ಯ ಬಾಲಕೃಷ್ಣ, ಬಾಬಾ ರಾಮದೇವ್ದು ಕ್ಲೋಸ್ ಏಡ್, ಅವರನ್ನು ನೀವು ಜೂನ್ 5ನೇ ತಾರೀಕುವರೆಗೂ ಬಾಲಕೃಷ್ಣ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಅವ್ರ ಪಾಸ್ಪೋರ್ಟು ಫೇಕ್ ಅಂತ ಇಲ್ವ ಅವರಿಗೆ? ಅವರು ನೇಪಾಳದ ಪ್ರಜೆ ಅಂತ ಗೊತ್ತಿರಲಿಲ್ವ ಅವರಿಗೆ? ಇದ್ದಕ್ಕಿದ್ದಾಗ ಇವ್ರ ವಿರುದ್ಧ ಯಾರು ಧ್ವನಿ ಎತ್ತುತ್ತಾರೆ, ಅವ್ರ ವಿರುದ್ಧ ಇವರೊಂದು ಹೊಸ ವಿಚಾರ ತೆಗಿತಾರೆ. ಈಗ ಅಣ್ಣಾ ಹಜಾರೆ ವಿಚಾರಕ್ಕೆ ಬರೋಣ. 1998-99ರಲ್ಲಿ ಅಣ್ಣಾ ಹಜಾರೆದ 60ನೇ ಬರ್ಡೇನ ಆಚರಣೆ ಮಾಡಿದರು. ಅಲ್ಲಿ ಒಂದು ಹಿಂದೂ ಸಮಾಜನ ಟ್ರಸ್ಟ್, ಆ ಟ್ರಸ್ಟ್ನಲ್ಲಿ ಏನು ಖರ್ಚು ಮಾಡಿದ್ದೆಷ್ಟು? 2,20,000 ರೂಪಾಯಿ. ಅದು ಪೀನಟ್ಸ್. ಅದು 2,20,000 ರೂಪಾಯಿನಲ್ಲಿ ಏನು ಮಾಡ್ತೀರಿ ನೀವು? ಅದು ದುಡ್ಡನ್ನು ಯಾರೊಬ್ಬ ಬಿಸ್ನೆಸ್ ಮನ್ ದೇಣಿಗೆ ಕೊಟ್ಟಿರೋದಲ್ಲ, ಅದನ್ನು ಕೊಟ್ಟಿದ್ದು ಗ್ರಾಮಸ್ಥರು ಕೊಟ್ಟಿದ್ದು. ಅದರಲ್ಲಿ ನೀವು ಸರಿಯಾಗಿ ನೀವು ಆಡಿಟ್ ಅನ್ನೋ ವಿಷಯಕ್ಕೆ ಬಂದರೆ ಭಾರತದಲ್ಲಿರುವಂಥ ಯಾವ NGOನೂ ಕೂಡ ಉಳಿಯಲ್ಲ. ಇವತ್ತು NGOಗಳ ಬಗ್ಗೆನೇ ಇವತ್ತು ದೊಡ್ಡ ಹುಯಿಲೆದಿದೆ ಇವತ್ತು. ಯಾಕಂದ್ರೆ ಇವತ್ತು ಒಂದಲ್ಲ, ಇವರು ಸೆಲೆಕ್ಟಿವ್ ಆಗಿ ಯಾಕೆ ತಗೊಳ್ತಿದ್ದಾರೆ? ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಬೇರೆ NGOಗಳ ಬಗ್ಗೆ ಹೇಳಬೇಕಾದ್ರೆ, ಈಗ ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ್ದಾರೆ. ದನಿ ಎತ್ತಿರೋರು ಫಸ್ಟ್ ಅವರು ಕ್ಲೀನ್ ಚಿಟ್ ಆಗಿರ್ಬೇಕು. ಇನ್ನೊಂದು ವಿಷಯ, ಅವರು ಆ ಕಮಿಟಿಯಲ್ಲಿ ಅಪ್ಪ ಮಗನ ಇಬ್ರನ್ನ ಸೇರಿಸ್ಕೊಂಡ್ರಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದನ್ನ ಹೇಳಿ. ಯಾಕೆಂದ್ರೆ ಇಷ್ಟು ಕೋಟಿ ಜನಸಂಖ್ಯೆ ಇರೋಲ್ಲಿ ಅವರಿಬ್ರನ್ನ ಬಿಟ್ರೆ ಬೇರೆ ಕಮಿಟಿಯಲ್ಲಿ ಇಷ್ಟು ಕೋಟ್ಯಾಂತರ ಜನಸಂಖ್ಯೆ ಇರುವಂತ ದೇಶದಲ್ಲಿ ಒಂದೇ ಫ್ಯಾಮಿಲಿಯಲ್ಲ ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ಯಾರಾದ್ರೂ ಬರ್ಬೇಕಲ್ಲ, ಮುಂದೆ ಬರ್ಬೇಕಲ್ಲ. ಮಧ್ಯ ಇಂಟರ್ಫಿಯರ್ ಆಗಬಾರ್ದು. ಇವ್ರದ್ದು ಆ ಟ್ರಸ್ಟ್ ಅಲ್ಲಿ ನೀವು ಹಿಂದೂ ಸಮಾಜ ಟ್ರಸ್ಟ್ ತಗೊಂಡು ನೋಡಿ, ಅದು ಅಣ್ಣಾ ಹಜಾರೆ ಟ್ರಸ್ಟ್ ಅಲ್ಲ. ಅಣ್ಣಾ ಹಜಾರೆ ಅದರಲ್ಲಿ ಒಬ್ಬ ಟ್ರಸ್ಟಿ ಅಷ್ಟೇನೆ. ಎಲ್ಲದೂ ಕೂಡ ಅವ್ರ ಗಮನಕ್ಕೆ ಬಂದು ಆಗಬೇಕು ಅಂತಿಲ್ಲ. ಮತ್ತು 2,20,000 ರೂಪಾಯಿ ಖರ್ಚು ಮಾಡಿದ್ದು ಯಾವ ದೊಡ್ಡ ಸಾಮ್ರಾಜ್ಯ ಹೊರಟೋಯ್ತು? ಇವರು ಶಾಂತಿ ಭೂಷಣ್ ಮತ್ತು ಪ್ರಶಾಂತ್ ಭೂಷಣ್ ಬಗ್ಗೆ ಹೇಳ್ತಾರೆ. ಅವರ ಬಗ್ಗೆ ರಿಸರ್ವೇಷನ್ ಇಟ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಒಂದು ಕಾಂಗ್ರೆಸ್ನವರು ಅವ್ರ ವಿರುದ್ಧ ಯಾಕೆ ಮಾತಾಡ್ತಾರೆ ಅಂತ ಗೊತ್ತಾ ನಿಮಗೆ? 1971ನಲ್ಲಿ ಇಂದಿರಾ ಗಾಂಧಿ ರಾಜನಾರಾಯಣ್ ವಿರುದ್ಧ ಗೆದ್ದರು.
ಆದರೆ ಅವ್ರು ಅಲಹಾಬಾದ್ ಹೈಕೋರ್ಟು ಅದು ಹಸಿಂದು ಅಂತೇಳಿ ಮಾಡಿ ಅವ್ರು ತೀರ್ಪು ಕೊಡ್ತು. ಅವತ್ತು ರಾಜನಾರಾಯಣ್ ಪರವಾಗಿ ಹೋರಾಟ ಮಾಡಿದಂಥ ಲೀಗಲ್ಲಿ ಅವ್ರನ್ನ ಬ್ಯಾಟಲ್ ಮಾಡಿದಂಥವ್ರು ಅವತ್ತು ಶಾಂತಿ ಭೂಷಣ್ ಬಗ್ಗೆ ಕಾಂಗ್ರೆಸ್ನವರಿಗೆ ಹಳೆ ವೈಷಮ್ಯ ಇದೆ. ಆ ಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಮೇಲೆ ಏನು ಮಾಡ್ತಾರೆ, ಇವರು ಲೀಗಲಿ ಹೋರಾಟ ಮಾಡಲಿ. ಸಾವಂತ್ ಕಮಿಟಿ ರಿಪೋರ್ಟ್ ಇಷ್ಟವರೆಗೆ ಎಲ್ಲಿ ಯಾವ ತಿಪ್ಪೆಯಲ್ಲಿ ಬಿದ್ದಿತ್ತು, ಈಗ ತೊಗೊಂಡು ಬಂದ್ರಲ್ಲಿ ಇವರು. ಆಚಾರ್ಯ ಬಾಲಕೃಷ್ಣಂದು ಫೇಕ್ ಅವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೆ ಯಾಕೆ ನಿಮಗೆ ಗೊತ್ತಿರಲಿಲ್ವಾ? ಈಗಲೇ ಯಾಕೆ ಮಾತಾಡ್ತಾರೆ ಕಾಂಗ್ರೆಸ್ನವರು? ನನ್ನ ಸ್ನೇಹಿತರ ಸಿಂಹ ಅವ್ರ ಮಾತು ಕೇಳಿದ ಮೇಲೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಅವ್ರ ಮಾತಿನಲ್ಲೇ ಸ್ಪಷ್ಟ ಕಾಣ್ತಾ ಇದೆ ರಿಫಾರ್ಮಿಸ್ಟ್ ಅಂತ ಅನ್ನೋವಂಥದ್ದು ಅವ್ರು ಹೇಳ್ತಾ ಇರೋವಂಥದ್ದು. ಆಮೇಲೆ ಭ್ರಷ್ಟಾಚಾರ 2.25 ಲಕ್ಷ ಆದರೆ ಅದು ಸಹಿಸ್ಕೋಬಹುದು, ಕೋಟಿಗಟ್ಟಲೆ ಆದರೆ ಭ್ರಷ್ಟಾಚಾರ ಅಲ್ಲ, ಅದು ಖರ್ಚು ಮಾಡೋದು. ದಯಮಾಡಿ ನಾನು ನೀವು ಮಾತನಾಡಬೇಕಾದ್ರೆ ನಾನು ಮಾತಾಡಿ ಅದೊಂದು ಪಾಯಿಂಟ್ ಇದೆ. ಒಂದು ನಿಮಿಷನಪ್ಪ ದಯಮಾಡಿ ನೋಡಿ. ನಿಮ್ಮ ದೃಷ್ಟಿನಲ್ಲಿ ಭ್ರಷ್ಟಾಚಾರಕ್ಕೆ ಏನಂತ ಡಿಫೈನ್ ಮಾಡ್ತೀರಿ ಮಿಸ್ಟರ್ ಅಮಿತ್? ಎಲ್ಲಿ ಹಣ ಅಕೌಂಟಬಿಲಿಟಿ ಇಲ್ಲದೆ ಇರೋದನ್ನು ಏನಂತ ಕರಿತೀರಿ? ದುರ್ಬಳಕೆ ಅನ್ನೋದನ್ನ ಏನಂತ ಕರೀತೀರಿ? ನೆರೆ ಪರಿಹಾರ ಕಲೆಕ್ಟ್ ಮಾಡಿದ ಹಣನ ಖರ್ಚು ಮಾಡಿದ್ರಲ್ಲ, ಆಗ ಅಕೌಂಟಬಿಲಿಟಿ ಇರಲಿಲ್ವಾ ಇವರಿಗೆ? ನೆರೆ ಪರಿಹಾರ ಹಣ ಖರ್ಚು ಮಾಡಲಿಲ್ವಾ? ದೇಶಪಾಂಡೆ ಅವರು ಅಧ್ಯಕ್ಷರಾಗಿರುವಾಗ ಖರ್ಚು ಮಾಡಲಿಲ್ವಾ ಇವರಲ್ಲಿ? ಅದ್ರ ಬಗ್ಗೆ ಮಾತಾಡ್ಲಿ ಇವರು. ಇಶ್ಯೂ ಅನ್ನ ಡೈವರ್ಟ್ ಮಾಡೋದು ಬೇಡ. ಇಶ್ಯೂ ಡೈವರ್ಟ್ ಮಾಡ್ತಿಲ್ಲ. ದಯಮಾಡಿ ಇಶ್ಯೂ ಇವರು ಅಣ್ಣ ಹಜಾರೆನ ಪ್ರಶ್ನೆ ಮಾಡೋ ಮೊದಲು ಇವರು ನೆರೆ ಪರಿಹಾರಕ್ಕೆ ಎತ್ತಿದ ದುಡ್ಡನ್ನ ಅದಕ್ಕೆ ಉತ್ತರ ಕೊಡ್ಲಿ. ಇದು ಫಿಶ್ ಮಾರ್ಕೆಟ್ ತರ ಮಾತಾಡಿ. ದಯಮಾಡಿ ನಾನು ಅವ್ರ ಕೊಡ್ತೇನೆ. ಅವ್ರು ಏನು ಬೇಕಾದ್ರೆ ಅವ್ರು ಮಾತನಾಡ್ಬೇಕಾದ್ರೆ ನಾನು ಸುಮ್ಮನೆ ಕೊಡ್ತಿದ್ದೆ. ಅವ್ರು ಏನು ಬೇಕಾದರೂ ಮಾತಾಡಲಿ, ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಇದನ್ನು ಒಂದನ್ನು ಅರ್ಥ ಮಾಡ್ಕೋಬೇಕು. ದೇಶಪಾಂಡೆ ಅವರು ಯಾವುದೇ ಹಣವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಅದನ್ನು ಈಗಾಗಲೇ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಅದನ್ನು ಯಾವುದಕ್ಕೆ ಉಪಯೋಗಿಸಿದ್ದಾರೆ? ಒಂದು ಟಿ ಶರ್ಟ್ಸ್ ಕೊಡುವಂಥದಕ್ಕೆ, ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಮೀಟಿಂಗ್ ಹೋಗುವಂಥದಕ್ಕೆ ಅಲ್ಟಿಮೇಟ್ಲಿ ಹಣವನ್ನು ಸಹ ಮತ್ತೆ ಅವರು ಕಟ್ಟಿದ್ದಾರೆ. ಇದನ್ನು ಒಂದು ಅರ್ಥ ಮಾಡ್ಕೋಬೇಕು. ಆದರೆ ಪ್ರಶ್ನೆ ಅದಲ್ಲ. ನಾನು ಹೋರಾಟದಿಂದ ಬಂದಂಥ ಸುಮ್ಮನೆ ಇಲ್ಲಿ ಉಡಾಫೆ ಹೊಡೆಯೋದಕ್ಕೆ ಬಂದಿಲ್ಲ. ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ 1.5 ವರ್ಷಗಳ ಕಾಲ ಜೈಲಲ್ಲಿದ್ದು ಬಂದಂಥವ. ಈ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ JP ಅವರು, ಜಯಪ್ರಕಾಶ್ ನಾರಾಯಣರು ಹೋರಾಟ ಮಾಡಿದ್ರು. 1973 ಡಿಸೆಂಬರ್. ಒಂದು ನಿಮಿಷ ರೀ, ಇದು ಏನಿದೆ ನನಗೆ ಅರ್ಥ ಆಗ್ತಲ್ಲ. ಒಂದು ನಿಮಿಷ. ಇವತ್ತು ಅಣ್ಣಾ ಹಜಾರೆನ ಅಥವಾ ಸಂತೋಷ್ ಹೆಗ್ಡೆಯರ್ನ ಮೆಲೈನ್ ಮಾಡ್ತಿರುವಂತ BK ಹರಿಪ್ರಸಾದ್ ಕಾಲೇಜ್ ಡೇಸ್ ಅಲ್ಲಿ ಏನಿದ್ರು? ದಿವಾಕರ್ ಹೆಗ್ಡೆ ಮಾತಾಡುವಂಥದ್ದು ಸರಿ ಕಾಣೋದಿಲ್ಲ. ಐ ಆಮ್ ಸಾರಿ. ಅವ್ರು ಏನು ಬೇಕಾದ್ರೆ ಮಾತಾಡುವಂಥದ್ದು ಸರಿ ಕಾಣೋದಿಲ್ಲ. ಒಂದು ನಿಮಿಷ ಬಂದ ನನ್ನ ವಿಚಾರವನ್ನು ನಾನು ಹೇಳೋದಕ್ಕೆ ನನಗೆ ಬಿಡಿ. ಅವ್ರ ವಿಚಾರ ಅವ್ರು ಮಾತನಾಡಲಿ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಹೋರಾಟ ಅಂತ ಹೇಳಿದ್ರೆ 1973 ಡಿಸೆಂಬರ್ 10 ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ದಿವಸ ಜಯಪ್ರಕಾಶ್ ನಾರಾಯಣರು ಒಂದು ಕರೆಯನ್ನು ಕೊಟ್ಟರು. ಬಿಹಾರ್ನಲ್ಲಿದ್ದಂಥ ಸರ್ಕಾರ, ಗುಜರಾತಲ್ಲಿದ್ದಂಥ ಸರ್ಕಾರ, ಒಂದು ಕಡೆ ಚಿಮನ್ಭಾಯ್ ಪಟೇಲ್ರ ಸರ್ಕಾರ, ಮತ್ತೊಂದು ಕಡೆ ಗಫೂರ್ರ ಸರ್ಕಾರದ ಅವಧಿಯಲ್ಲಿದ್ದಂಥ ಹಾಸ್ಟೆಲ್ಗಳಲ್ಲಿ, ಶಾಲೆಗಳಲ್ಲಿ ನಡೀತಾ ಇದ್ದಂಥ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಲೋಕ್ ಸಂಘರ್ಷ ಸಮಿತಿಯ ಮೂಲಕ ಹೋರಾಟಗಳನ್ನು ಮಾಡಿ ಆಮೇಲೆ ಅದರ ವಿರುದ್ಧ ಅವತ್ತಿಗೂ ಸಹ ರಾಷ್ಟ್ರ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ JP ಅವರು ಯಾವುದೇ ಅಲಿಗೇಷನ್ಸನ್ನು ಮಾಡಿರಲಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವತ್ತು JP ಅವರು ಒಂದು ಪ್ರಸ್ತಾಪ ಮಾಡಿದ್ರೆ ಏನು, ವಂಶ ಪಾರಂಪರ ಆಡಳಿತದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಮಾತನಾಡಿದ್ರು. ಇವತ್ತು ವಂಶ ಪಾರಂಪರ ಇಡೀ ಎಲ್ಲ ಕಡೆನೂ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ನಾನು ಅದನ್ನು ಬೆಳೆಸಲಿಕ್ಕೆ ಹೋಗೋದಿಲ್ಲ. ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಅಣ್ಣಾ ಹಜಾರೆ ಅವರು ಪ್ರಮುಖವಾಗಿ ಇವತ್ತು ಇರ್ತಕ್ಕಂಥ ಯಾವುದಾದ್ರೂ ಭ್ರಷ್ಟಾಚಾರದ ಇಶ್ಯೂಸ್ ಅನ್ನು ತೆಗೆದುಕೊಂಡು ಹೋರಾಟ ಮಾಡಿ ಆ ಹೋರಾಟದಲ್ಲಿ ಕಾನೂನಿನ ತೊಡಕುಗಳು ಬಂದಂತ ಸಮಯ ಮಾತಾಡೋಣ ಸರ್. ಈಗ ಟೋಟಲ್ ಅಣ್ಣಾ ಹಜಾರೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ಅಣ್ಣಾ ಹಜಾರೆ ಏನನ್ನು ಹೇಳ್ತಾರೆ ಅಂತ ಕೇಳೋಣ.
ಓಕೆ, ಅಣ್ಣಾ ಹಜಾರೆ ಅವರ ಪತ್ರಿಕಾಗೋಷ್ಠಿ ಇನ್ನೂ ಆರಂಭ ಆಗಿಲ್ಲ. ಅದು ಆರಂಭ ಆಗೋಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.